ಮುದ್ದು ಪುಟಾಣಿಗಳೇ, ಇಂದು ನಾವು ಕಲಿ ಕನ್ನಡ 3ನೇ ತರಗತಿಯ 2ನೇ ಭಾಗ ಪಠ್ಯಪುಸ್ತಕದ ಪರಿಚಯ ಭಾಷೆ ಕನ್ನಡ ಪಠ್ಯಪುಸ್ತಕದ 12ನೇ ಪಾಠದ ಅಭ್ಯಾಸವನ್ನ ಕಲಿಯೋಣ. ಅಭ್ಯಾಸ ಭಾಗದಲ್ಲಿ ಕೊಟ್ಟಿರುವ ಮೊದಲನೇ ಪ್ರಶ್ನೆ, ಆವರಣದಲ್ಲಿನ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ ಕೆಲವು ಫಿಲ್ ಇನ್ ದ ಬ್ಯಾಂಕ್ಸ್ ಗಳನ್ನು ಕೊಟ್ಟಿದ್ದಾರೆ, ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಇಲ್ಲಿ ಕೊಟ್ಟಿರುವ ಆಯ್ಕೆಗಳನ್ನ ಗುರುತಿಸಿ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಇಲ್ಲಿ ಸೂಕ್ತ ಪದವನ್ನ ಆರಿಸಿ ಬರೆಯಬೇಕು. ಈಗ ಓದೋಣ ಮಕ್ಕಳೇ. ಮೊದಲನೇ ವಾಕ್ಯ, ಕಪಾಟಿನಿಂದ ಡ್ಯಾಶ್ಗಳು ಸಾಲು ಸಾಲಾಗಿ ಹರಿದು ಬರುತ್ತಿದ್ದವು. ಕಪಾಟಿನಿಂದ ಇರುವೆಗಳು ಸಾಲು ಸಾಲಾಗಿ ಹರಿದು ಬರುತ್ತಿದ್ದವು. ಎರಡನೇ ವಾಕ್ಯ, ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ಡ್ಯಾಶ್ಗಳಿದ್ದವು. ಇಲ್ಲಿ ಕೊಟ್ಟಿರುವ ಆಯ್ಕೆಗಳು ರೊಟ್ಟಿ, ಚಪಾತಿ, ದೋಸೆ. ಸರಿಯಾದ ಆಯ್ಕೆ ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ರೊಟ್ಟಿಗಳಿದ್ದವು. ಮೂರನೇ ವಾಕ್ಯ, ನಿನ್ನಂತಹ ಡ್ಯಾಶ್ ಮಗನನ್ನು ಪಡೆದ ನಾನೇ ಧನ್ಯೆ. ಕ್ರಾಂತಿಕಾರಿ, ಕರುಣಾಮಯಿ, ಪ್ರೇಮಮಯಿ. ಇಲ್ಲಿ ಸರಿಯಾದ ಉತ್ತರ ಕರುಣಾಮಯಿ. ನಿನ್ನಂತಹ ಕರುಣಾಮಯಿ ಮಗನನ್ನು ಪಡೆದ ನಾನೇ ಧನ್ಯೆ. ಮುಂದಿನ ಪ್ರಶ್ನೆ, ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಆಡ್ ಮ್ಯಾನ್ ಔಟ್ ಅಂತಾರಲ್ಲ, ಆಡ್ ಒನ್ ಅನ್ನ ಇಲ್ಲಿ ಗುರುತಿಸಬೇಕು. ತಾಯಿ, ಮಾತೆ, ಮಗಳು, ಜನನಿ. ಇಲ್ಲಿ ತಾಯಿ, ಮಾತೆ, ಜನನಿ ಒಂದೇ ಅರ್ಥವನ್ನ ಕೊಡುವಂಥದ್ದು. ಅಮ್ಮನ ಬಗ್ಗೆ ಇರುವಂತಹ ಬೇರೆ ಬೇರೆ ಪದಗಳು. ತಾಯಿ ಅಂದ್ರು ಅಮ್ಮ, ಮಾತೆ ಅಂದ್ರು ಕೂಡ ಅಮ್ಮ, ಜನನಿ ಅಂದ್ರೆ ಕೂಡ ಅಮ್ಮ. ಆದರೆ ಮಗಳು ಇಲ್ಲಿ ಸರಿಯಾದ ಪದ ಅಲ್ಲ, ಹಾಗಾಗಿ ಗುಂಪಿಗೆ ಸೇರದ ಪದ ಮಗಳು. ಎರಡನೆಯ ಗುಂಪು, ಸಂತೋಷ, ದುಃಖ, ಆನಂದ, ಖುಷಿ. ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಸಂತೋಷವಾಗುವುದು, ಆನಂದವಾಗುವುದು, ಖುಷಿಯಾಗುವುದು ಇದೆಲ್ಲವೂ ಒಂದೇ ರೀತಿಯ ಅರ್ಥ ಕೊಡುವಂತಹ ಪದಗಳು. ಇಲ್ಲಿ ದುಃಖ ಬೇರೆ ಅರ್ಥವನ್ನ ಕೊಡುವಂತಹ ಪದ. ಮೂರನೆಯ ಪದಗಳ ಗುಚ್ಛ, ರೊಟ್ಟಿ, ದೋಸೆ, ಉಪ್ಪಿಟ್ಟು, ಕಿತ್ತಳೆ. ಇಲ್ಲಿ ರೊಟ್ಟಿ, ದೋಸೆ, ಉಪ್ಪಿಟ್ಟು ಇವುಗಳೆಲ್ಲ ತಿಂಡಿ, ಕಿತ್ತಳೆ ಒಂದು ಕೂಡ ಹಣ್ಣು. ಹಾಗಾಗಿ ಇಲ್ಲಿ ಗುಂಪಿಗೆ ಸೇರಿದ ಪದ ಕಿತ್ತಳೆ. ಹರಸು, ಸೋಲಿಸು, ಹಾರೈಸು, ಆಶೀರ್ವದಿಸು. ಈಗ ಹೇಳಿ ನೋಡೋಣ, ಇಲ್ಲಿ ಸರಿಯಾದ ಪದ ಯಾವುದು ಹಾಗೂ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ. ಹರಸು, ಹಾರೈಸು, ಆಶೀರ್ವದಿಸು ಇವೆಲ್ಲ ಕೂಡ ಬ್ಲೆಸ್ಸಿಂಗ್ಸ್ ನಲ್ಲಿ ಬರುವಂತದ್ದು. ಆದರೆ ಸೋಲಿಸುವುದು, ಡಿಫೀಟ್ ಮಾಡುವುದಂತಾರಲ್ಲ, ಹಾಗಾಗಿ ಇಲ್ಲಿ ಸೋಲಿಸು ಗುಂಪಿಗೆ ಸೇರದ ಪದ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಇದು ಮುಂದಿನ ಪ್ರಶ್ನೆ. ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿದ್ದೆ? ಈ ಮಾತನ್ನು ಯಾರು ಹೇಳಿದರು, ಯಾರಿಗೆ ಹೇಳಿದರು? ಯಾರು ಹೇಳಿದ್ರು ಈ ಮಾತನ್ನು ಅಂದ್ರೆ ತಾಯಿ ಹೇಳಿದರು. ಯಾರಿಗೆ ಹೇಳಿದ್ರು? ಮಗನಿಗೆ ಹೇಳಿದರು. ಎರಡನೇ ವಾಕ್ಯ, ಇನ್ನು ಆ ರೊಟ್ಟಿಗಳ ಅಗತ್ಯವಿಲ್ಲ, ತೆಗೆದು ಎಸೆದು ಬಿಡು. ಯಾರು ಈ ಮಾತನ್ನ ಹೇಳಿದರು? ಮಗ ಹೇಳಿದರು. ಯಾರಿಗೆ ಹೇಳಿದರು? ತಾಯಿಗೆ ಹೇಳಿದರು. ಮೂರನೇ ವಾಕ್ಯ, ಮಗು ಏಕೆ ಅಳುತ್ತಿರುವೆ? ಯಾರು ಹೇಳಿದರು? ತಾಯಿ ಹೇಳಿದರು. ಯಾರಿಗೆ ಹೇಳಿದ್ರು? ಮಗನಿಗೆ ಹೇಳಿದರು. ನೀವು ಪಾಠದಲ್ಲಿ ಓದಿದ್ದೀರಲ್ಲ, ಈ ವಾಕ್ಯಗಳು ಎಲ್ಲೆಲ್ಲಿ ಬಂದಿವೆ ಮತ್ತು ನೀವು ಇದನ್ನ ಎಲ್ಲಿ ಓದಿದ್ದೀರಿ ಎಂದು. ಆವರಣದಲ್ಲಿ ಕೊಟ್ಟಿರುವ ಪದಗಳ ಸಹಾಯದಿಂದ ಸರಿಯಾದ ಪ್ರಶ್ನೆಗಳನ್ನು ರಚಿಸಿರಿ. ಪ್ರಶ್ನೆ ರಚಿಸಲು ಕೊಟ್ಟಿರುವಂತಹ ಪದಗಳು ಎಲ್ಲಿ, ಏನು, ಯಾರಿಗೆ, ಯಾವಾಗ. ಇಲ್ಲಿ ರೊಟ್ಟಿಗಳನ್ನು ಡ್ಯಾಶ್ ಕೊಡಬೇಕಾಗಿತ್ತು. ಸರಿಯಾದ ಆಯ್ಕೆ ಯಾವುದು? ಇಲ್ಲಿ ರೊಟ್ಟಿಗಳನ್ನು ಯಾರಿಗೆ ಕೊಡಬೇಕಾಗಿತ್ತು. ಪುಸ್ತಕಗಳನ್ನು ಡ್ಯಾಶ್ ಇಟ್ಟಿರುವೆ. ಸರಿಯಾದ ಪದ ಯಾವುದು? ಪುಸ್ತಕಗಳನ್ನು ಎಲ್ಲಿ ಇಟ್ಟಿರುವೆ. ಆ ಪೆಟ್ಟಿಗೆಯಲ್ಲಿರುವುದು ಡ್ಯಾಶ್. ಆ ಪೆಟ್ಟಿಗೆಯಲ್ಲಿರುವುದು ಏನು. ಮಕ್ಕಳು ತರಗತಿಗೆ ಡ್ಯಾಶ್ ಬಂದರು.
ಮಕ್ಕಳು ತರಗತಿಗೆ ಯಾವಾಗ ಬಂದರು? ಸರಿಯಾದ ಆಯ್ಕೆಗಳನ್ನು ಬರೆದು ವಾಕ್ಯಗಳನ್ನು ಪೂರ್ಣಗೊಳಿಸಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೋತ್ತರವನ್ನು ಕಲಿಯೋಣ. ಮೊದಲನೇ ಪ್ರಶ್ನೆ, ಬಾಲಕನ ತಂದೆ ತಾಯಿಯವರ ಹೆಸರೇನು? ಆ ಬಾಲಕನ ತಂದೆ ತಾಯಿಯವರು ಯಾರು? ಬಾಲಕನ ತಂದೆ ಜಾನಕಿನಾಥ್ ಬೋಸ್, ತಾಯಿ ಪ್ರಭಾವತಿ ದೇವಿ. ಎರಡನೇ ಪ್ರಶ್ನೆ, ಬಾಲಕ ರೊಟ್ಟಿಗಳನ್ನು ಯಾರಿಗೆ ಕೊಡುತ್ತಿದ್ದನು? ಬಾಲಕ ರೊಟ್ಟಿಗಳನ್ನು ಭಿಕ್ಷುಕಿಗೆ ಕೊಡುತ್ತಿದ್ದನು. ಮೂರನೇ ಪ್ರಶ್ನೆ, ತಾಯಿ ಏನೆಂದು ಹರಸಿದಳು? ತಾಯಿ ಕೀರ್ತಿವಂತನಾಗಿ ಬಾಳು ಎಂದು ಹರಸಿದಳು. ನಾಲ್ಕನೇ ಪ್ರಶ್ನೆ, ಆ ಧೀರ ನಾಯಕ ಯಾರು? ಆ ಧೀರ ನಾಯಕ ಸುಭಾಷ್ ಚಂದ್ರ ಬೋಸ್. ಅಡಿವತ್ತು ದೀರ್ಘಗಳನ್ನು ಸರಿಯಾಗಿ ಗಮನಿಸಿ ಸುಂದರವಾಗಿ ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ. ಮುಂದಿನ ಪ್ರಶ್ನೆ, 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಏಕೆ ಅಳುತ್ತಿರುವೆ ಎಂದು ತಾಯಿ ಕೇಳಿದಾಗ ಮಗನು ಕೊಟ್ಟ ಉತ್ತರವೇನು? ಉತ್ತರ, ಅಮ್ಮ ಪ್ರತಿದಿನ ನನ್ನ ಊಟದಿಂದ ರೊಟ್ಟಿ ತೆಗೆದಿಟ್ಟು ಭಿಕ್ಷುಕಿಗೆ ಕೊಡುತ್ತಿದ್ದೆ. ಆದರೆ ಈ 2 ದಿನಗಳಿಂದ ಆ ಜಾಗದಲ್ಲಿ ಭಿಕ್ಷುಕಿ ಕಾಣಿಸಲಿಲ್ಲ. ಇನ್ನು ಕಾಣಿಸುವ ಯಾವ ಲಕ್ಷಣವೂ ಇಲ್ಲ ಎಂದು ಮಗ ಉತ್ತರಿಸಿದನು. ಎರಡನೇ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸರ ಬಗ್ಗೆ ನಿಮಗೆ ಗೊತ್ತಿರುವ ವಿವರಗಳನ್ನು ಬರೆಯಿರಿ. ಅವರ ಬಗ್ಗೆ ನಿಮ್ಗೇನು ಗೊತ್ತಿದೆ ಎನ್ನುವುದನ್ನ ಇಲ್ಲಿ ವಾಕ್ಯಗಳಲ್ಲಿ ಬರೆಯೋಣ. ಸುಭಾಷ್ ಚಂದ್ರ ಬೋಸ್ ಅವರು ಬಂಗಾಳದ ಕಟಕ್ನಲ್ಲಿ ಜನಿಸಿದರು. ಇವರ ತಂದೆ ಜಾನಕಿನಾಥ ಬೋಸ್, ತಾಯಿ ಪ್ರಭಾವತಿ ದೇವಿ. ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಎಂದು ಕರೆಯುತ್ತಾರೆ. ಇವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಇವರ ತಂದೆ ತಾಯಿಯ ಹೆಸರು ಹಾಗೂ ಇವರನ್ನ ಜನಪ್ರೀತಿಯಿಂದ ನೇತಾಜಿ ಎಂದು ಕರೆಯುತ್ತಾರೆ ಎನ್ನುವುದನ್ನು ಕೂಡ ಬರೆಯಿರಿ. ಹಾಗೂ ಸ್ವಾತಂತ್ರ್ಯಕ್ಕಾಗಿ ಇವರು ಹೋರಾಟವನ್ನು ನಡೆಸುವುದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳೋಣ. ಅಭ್ಯಾಸ ಚಟುವಟಿಕೆ, ಕೊಟ್ಟಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ. ಮೊದಲನೆಯ ಗಾದೆ ಮಾತು, ಕಾಯಕವೇ ಕೈಲಾಸ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಏನು ಬಂಧುವಿಲ್ಲ. ಮೂರನೇ ವಾಕ್ಯ, ಕೈ ಕೆಸರಾದರೆ ಬಾಯಿ ಮೊಸರು. ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಎಲ್ಲ ಗಾದೆ ಮಾತುಗಳನ್ನ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮುಂದಿನ ಪ್ರಶ್ನೆ, ಯೋಜನೆ. ಪ್ರಾಜೆಕ್ಟ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ತಯಾರಿಸಿ. ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳು ನಿಮಗೆ ಅಂಗಡಿಯಲ್ಲಿ ಸಿಗ್ತದೆ. ಆ ಚಿತ್ರಗಳನ್ನೆಲ್ಲ ಸಂಗ್ರಹಿಸಿ ಅಥವಾ ಇತರೆ ಪುಸ್ತಕಗಳಲ್ಲಿ ಅವುಗಳನ್ನು ಸಂಗ್ರಹಿಸಿ ಒಂದು ಚಿತ್ರಕೋಶವನ್ನ ತಯಾರಿಸಿ. ಅವರ ಹೆಸರುಗಳು ಹಾಗೂ ಅವರ ಬಗ್ಗೆ ನಿಮಗೆ ಗೊತ್ತಿರುವಂತಹ ವಿಷಯಗಳನ್ನು ಬರೆದು ಒಂದು ಚಿತ್ರಕೋಶವನ್ನ ತಯಾರಿಸಿ ನಿಮ್ಮ ಯೋಜನೆಯನ್ನ ಪೂರ್ಣಗೊಳಿಸಿ ಅಂತ ಕೇಳ್ತಾರೆ. ಎರಡನೇ ಪ್ರಶ್ನೆ, ಪ್ರಾಜೆಕ್ಟ್ ನಲ್ಲಿ ಎರಡನೇ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸರ ಜೀವನ ಚರಿತ್ರೆಯನ್ನು ಕೇಳಿ ಓದಿ ತಿಳಿಯಿರಿ. ಪುಸ್ತಕಗಳು ನಿಮಗೆ ಲೈಬ್ರರಿಯಲ್ಲಿ ಅಥವಾ ಬೇರೆ ಕಡೆ ಸಿಕ್ಕಿದ್ರೆ ಅವರ ಬಗ್ಗೆ ಓದಿ ತಿಳಿದುಕೊಳ್ಳಿ. ಶುಭ ನುಡಿ, ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ಕಾಣು. ಅಂದ್ರೆ ಯಾವುದೇ ಒಂದು ಮಗು ತನ್ನ ಬಾಲ್ಯದಲ್ಲಿ ಹೇಗಿರ್ತದೋ ಅದೇ ರೀತಿ ದೊಡ್ಡದಾಗಿ ಅದೇ ಗುಣಗಳನ್ನ ಬೆಳೆಸಿಕೊಂಡು ಹೋಗ್ತದೆ ಎನ್ನುವುದಕ್ಕೆ ಈ ಕಥೆಯನ್ನ ನೀವು ಓದಿ ತಿಳಿದಿದ್ದೀರಿ. ಅದೇ ರೀತಿ ನಿಮ್ಮ ಬಾಲ್ಯದಲ್ಲಿ ನೀವು ಚೆನ್ನಾಗಿ ಬೇರೆಯವರ ಬಗ್ಗೆ ಕರುಣೆ, ಬೇರೆಯವರ ಬಗ್ಗೆ ಅನುಕಂಪ, ಸಹನೆ ಇದ್ರೆ ಅದು ನಿಮ್ಮ ಜೀವನದಲ್ಲಿ ಮುಂದೆಯೂ ಕೂಡ ಕಾಣಬಹುದು ಎನ್ನುವುದು ಈ ವಾಕ್ಯದ ಒಂದು ಉತ್ತರ. ತುಂಬಿದ ಕೊಡ ತುಳುಕುವುದಿಲ್ಲ. ಈಗ ಅರ್ಧಂಬರ್ಧ ಜ್ಞಾನವನ್ನ ಹೊಂದಿದವರು ತುಂಬಾ ತಾವು ದೊಡ್ಡ ವ್ಯಕ್ತಿ ಎನ್ನುವುದನ್ನ ಹೇಳ್ತಾರೆ. ಆದರೆ ತುಂಬಿದ ಕೊಡ ಯಾವತ್ತು ಜ್ಞಾನವನ್ನ ತುಂಬಾ ಹೊಂದಿರುವಂತವರು ತಮ್ಮನ್ನ ತಾವೇ ಹೊಗಳಿಕೊಳ್ಳುವುದಾಗ್ಲಿ ಏನು ಮಾಡುವುದಿಲ್ಲ. ಆದ್ರಿಂದ ಯಾವತ್ತು ನಾವು ತುಂಬಿದ ಕೊಡವಾಗಿರ್ಬೇಕೆ ಹೊರತು ಅರ್ಧ ತುಂಬಿದ ಕೊಡವಾಗಿರಬಾರದು. ಯಾವತ್ತು ಜ್ಞಾನವನ್ನ ಯಥೇಚ್ಛವಾಗಿ ಗಳಿಸಬೇಕು ಎನ್ನುವುದು ಇಲ್ಲಿಯ ಒಂದು ಮಾತು. ದೇಶ ಸೇವೆಯೇ ಈಶ ಸೇವೆ.
ದೇಶಕ್ಕಾಗಿ ನಾವು ಏನು ಒಳ್ಳೆ ಕೆಲಸ ಮಾಡ್ತೇವಲ್ಲ ಅದು ದೇವರ ಸೇವೆ ಮಾಡಿದಂತೆ ಎನ್ನುವಂಥದ್ದು ಈ ವಾಕ್ಯದ ಒಂದು ಉತ್ತರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.